ಎಸ್ ಎಂ ಕೃಷ್ಣ ಅವರು ಯಾವ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ಪಾಂಚಜನ್ಯ ಅಂತ ಹೇಳಿ ಇಡೀ ಕರ್ನಾಟಕವನ್ನು ಬಹುದೊಡ್ಡ ಯಾತ್ರೆಯನ್ನು ಮಾಡುವ ಮುಖಾಂತರ ಕರ್ನಾಟಕದ ದರ್ಶನ ಮಾಡ್ತಾ ಅವರ ವ್ಯಕ್ತಿಗತವಾದಂಥ ವರ್ಚಸ್ಸೇನಿತ್ತು, ಅವರ ಸರಳ ಸಜ್ಜನಿಕೆಯ, ಅವರ ಕ್ರಿಯಾಶೀಲತೆ, ಅವರ ದೂರದೃಷ್ಟಿ, ಯೋಜನಾ ಶಕ್ತಿ, ಈ ಎಲ್ಲದರ ಪರಿಣಾಮ ಪಾಂಚಜನ್ಯ ಕರ್ನಾಟಕದಲ್ಲಿ ಆದ ನಂತರ ಅವತ್ತು ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷಕ್ಕೆ 132 ಜನ ಶಾಸಕರನ್ನ ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸೋ ಮುಖಾಂತರ ಕಾಂಗ್ರೆಸ್ ಪಕ್ಷ ಅದಕ್ಕೆ ಕಾರಣಕರ್ತರಾದಂಥ ಎಸ್ ಎಂ ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಂಥದ್ದು. ಎಸ್ ಎಂ ಕೃಷ್ಣವರು ಮುಖ್ಯಮಂತ್ರಿ ಆದ ನಂತರ ಅವರ ದೊಡ್ಡ ಕನಸಿದ್ದೇನು ಅಂದರೆ ಬೆಂಗಳೂರನ್ನ ಸಿಂಗಾಪುರ ಮಾಡಬೇಕು ಅಂತ ಹೇಳಿ. ಬೆಂಗಳೂರು ಬಗ್ಗೆ ಭಾರಿ ಕನಸನ್ನು ಕಟ್ಟಿಕೊಂಡಿದ್ದರು. ಯಾವ ಕೆಂಪೇಗೌಡರು, ನಾಡಪ್ರಭು, ಧರ್ಮಪ್ರಭು, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಬೆಂಗಳೂರು ಕಟ್ಟಿರಲ್ಲ, ಆ ಬೆಂಗಳೂರನ್ನ ವಿಶ್ವದ ನಗರಗಳಲ್ಲಿ ಒಂದಾಗಿಸಬೇಕು, ವಿಶ್ವವ್ಯಾಪ್ತಿಯಲ್ಲಿ ಬೆಂಗಳೂರು ಗಮನ ಸೆಳೀಬೇಕು ಅಂತ ಹೇಳಿ ಭಾರಿ ದೊಡ್ಡ ಕನಸನ್ನು ಕಟ್ಕೊಂಡಿದ್ದರು. ಅದೇ ರೀತಿ ಅವರ ಆಲೋಚನಾ ಶಕ್ತಿ, ಕ್ರಿಯಾಶೀಲತೆ ಅವರ ಕನಸನ್ನು ನನಸು ಮಾಡ್ತಾ ಹೋಯಿತು. ಅಜಾತ ಶತ್ರುವಾಗಿ ಕರ್ನಾಟಕದ ಉದ್ದಗಲಕ್ಕೂ ಜನಪ್ರಿಯತೆಯನ್ನು ಗಳಿಸ್ತಾ ಬೆಂಗಳೂರು ಬಗ್ಗೆ ಹೆಚ್ಚು ಯಾಕೆ ಅವರಿಗೆ ಒಲವಿತ್ತು ಅನ್ನುವಾಗ ಬೆಂಗಳೂರು ನಗರವನ್ನು IT ಸಿಟಿಯಾಗಿ, ಸಿಲಿಕಾನ್ ಸಿಟಿ ಆಗಿ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಸಿಕ್ಕಿರೆ ಮತ್ತು ಜಗತ್ತಿನ ಎಲ್ಲ ಉದ್ಯಮಗಳು ಬೆಂಗಳೂರಿಗೆ ಬಂದರೆ ಬೆಂಗಳೂರು ಆರ್ಥಿಕವಾಗಿ ಬೆಳೆದರೆ ಕರ್ನಾಟಕ ಸಮೃದ್ಧವಾದ ಕರ್ನಾಟಕ ಆಗುತ್ತೆ. ಕರ್ನಾಟಕದ ಅಭಿವೃದ್ಧಿಯ ನನ್ನ ಚಿಂತನೆ ಏನಿದೆ ಅದಕ್ಕೆ ಆರ್ಥಿಕ ಶಕ್ತಿ ಈ ಬೆಂಗಳೂರು ಕೊಡುತ್ತೆ ಅನ್ನುವ ನಂಬಿಕೆ ಎಸ್ ಎಂ ಕೃಷ್ಣ ಅವರಿಗೆ ಇದ್ದಂಥದ್ದು. ಹಾಗಾಗಿ ಇಡೀ ಜಗತ್ತು ತಿರುಗಿ ನೋಡುವ ಹಾಗೆ ಬೆಂಗಳೂರಿನ ಕನಸುಗಾರ ಎಸ್ ಎಂ ಕೃಷ್ಣ ಕಟ್ಟುತ್ತಾ ಹೋದರು. ಬರುವ ಉದ್ಯಮಿಗಳಿಗೆ ರಿಯಾಯಿತಿ ದರದಲ್ಲಿ ಜಮೀನನ್ನ ಕೊಟ್ಟಂಥದ್ದು, ಕೆಲವರಿಗೆ ಉಚಿತವಾಗಿ ಜಮೀನನ್ನ ಕೊಟ್ಟಂಥದ್ದು, 16 ವರ್ಷ ಯಾವುದೇ ಟ್ಯಾಕ್ಸ್ ತಗೊಳ್ಳದೆ ಉದ್ಯಮದ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿದಂಥದ್ದು, ಮೂಲಭೂತ ಸೌಕರ್ಯಗಳು, ರಸ್ತೆಗಳು, ಒಳಚರಂಡಿಗಳು, ಪಾರ್ಕ್ಗಳು, ಮೇಲ್ಸೇತುವೆಗಳು, ಇದು ಎಲ್ಲವನ್ನು
ಮಾಡ್ತಾ ಮಾಡ್ತಾ ಬೆಂಗಳೂರು ಎಮ್ಮರವಾಗಿ ಬೆಳೀತು. ಅದರ ರೂವಾರಿ, ಸಾಧಕ, ಚಿಂತಕ ಯಾರಾದರೂ ಅನ್ನೋದಾದರೆ ಅದು ಎಸ್ ಎಂ ಕೃಷ್ಣ ಅವರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಕರ್ನಾಟಕದ ಆರ್ಥಿಕ ನೀತಿಯನ್ನು ಒಂದು ಬೆಂಗಳೂರು ನಿಭಾಯಿಸ್ತಾ ಇದೆ. 65% ಕರ್ನಾಟಕದ ಆರ್ಥಿಕ ನೀತಿ ಬರ್ತಾ ಇರುವಂಥದ್ದು ಎಲ್ಲಿಂದ ಅಂದರೆ ಅದು ಎಸ್ ಎಂ ಕೃಷ್ಣ ಅವರ ಕನಸಿನ ಬೆಂಗಳೂರು ಮಹಾನಗರದಿಂದ. ಅಂಥ ಬಹುದೊಡ್ಡ ಪರಿಕಲ್ಪನೆ ಇದ್ದಂಥದ್ದು, ದೂರದೃಷ್ಟಿ ಇದ್ದಂಥದ್ದು, ಯೋಜನಾ ಕ್ರಿಯಾಶೀಲತೆ ಇದ್ದಂಥದ್ದು ನಾವು ಗಮನಿಸಿದಂಥದ್ದು. ಎಸ್ ಎಂ ಕೃಷ್ಣ ಅವರು ಅವಧಿಯಲ್ಲಿ ಭಾರಿ ಕಠಿಣವಾದಂಥ ಸುನಾಮಿಗಳು ಅಂದರೆ ಬೇರೆ ಬೇರೆ ಸಮಸ್ಯೆಗಳು ಎದುರಾದವು. ಬಹುಶಃ ಕರ್ನಾಟಕದ ಯಾವುದೇ ಮುಖ್ಯಮಂತ್ರಿಗಳ ಕಾಲದಲ್ಲಿ ಅಂಥ ಕಠಿಣವಾದಂಥ ಸಮಸ್ಯೆಗಳು ಎದುರಾಗಿದ್ದು ನನಗೆ ಗೊತ್ತಾಗಿ ನಾನು ಅದನ್ನು ನೋಡಿಲ್ಲ. ಆದರೆ ಎಸ್ ಎಂ ಕೃಷ್ಣ ಅವರ ಸರ್ಕಾರದ ಅವಧಿಯಲ್ಲಿ ಒಂದು ಕಡೆ ವರನಟ ಪದ್ಮಭೂಷಣ, ಕನ್ನಡಿಗರ ಮನೆ ಮಾತಾಗಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಾಡುಗಳ್ಳ ವೀರಪ್ಪನ ಅಪಹರಣ ಮಾಡಿ ಕಾಡಿನಲ್ಲಿ ಕರ್ಕೊಂಡು ಹೋದಂಥದ್ದು ಅದು ಸಾಮಾನ್ಯ ಘಟನೆ ಅಲ್ಲ. ಬಹುಶಃ ಅವತ್ತೇನಾದರೂ ಎಸ್ ಎಂ ಕೃಷ್ಣವರು ಒಂದು ನಿಮಿಷ ಯಾಮರಿದ್ದರೆ ಇಡೀ ಕರ್ನಾಟಕದಲ್ಲಿ ಎಂದೂ ಕಾಣದ ರಕ್ತ ಕ್ರಾಂತಿ ಆಗ್ತಿತ್ತೇನೋ ಅನಿಸುತ್ತೆ. ಸಾವಿರಾರು ಸಾವು ನೋವುಗಳು ಆಗ್ತಿತ್ತೇನೋ ಅಂತ ಅನಿಸುತ್ತೆ. ಅಂಥ ಸಂದರ್ಭದಲ್ಲಿ ಎಷ್ಟು ಜಾಣತನದಿಂದ, ಎಷ್ಟು ನಿರ್ಘಳವಾಗಿ, ನಿರಾಳವಾಗಿ ಅಂಥ ದೊಡ್ಡ ಕಪ್ಪು ಮೋಡವನ್ನು ಕರಗಿಸುವ ಆ ಶ್ರೀಕೃಷ್ಣನ ತಂತ್ರಗಾರಿಕೆ ಇತ್ತಲ್ಲ, ಅದು ಭಾರಿ ಕೆಲಸ ಮಾಡ್ತು. ರಾಜ್ಕುಮಾರ್ ಅವ್ರನ್ನ ಕರೆತರಬೇಕು ಅನ್ನೋವರ ಶಪಥ ಒಂದು ಕಡೆ ಆದರೆ, ಮತ್ತೊಂದು ಕಡೆ ತಮಿಳುವಾದಿಗಳು, ತಮಿಳುನಾಡಿನ ವಿವಿಧ ಸಂಘಟನೆಯ ಮುಖಂಡರುಗಳು ಆ ಸಂದರ್ಭವನ್ನು ಎಷ್ಟು ಮಟ್ಟಿಗೆ ಬಳಸಿಕೊಳ್ಳುವ ಪ್ರಯತ್ನ ಮಾಡಿದ್ರು ಅಂದರೆ ಬಹುತೇಕರಿಗೆ ಇದು ಗೊತ್ತಿಲ್ಲ. ರಾಜ್ಕುಮಾರ್ ಅವ್ರನ್ನ ಮತ್ತೆ ಕರ್ನಾಟಕಕ್ಕೆ ಕಳಿಸ್ಬೇಕು ಅನ್ನುವಾಗ ವೀರಪ್ಪನ ಮುಖಾಂತರ ಸುಮಾರು 12 ಬೇಡಿಕೆಗಳನ್ನು ರಾಜ್ಕುಮಾರ್ ಅವರ ಮುಂದಿಟ್ಟು ಅದನ್ನು ಈಡೇರಿಸಿ ಎನ್ನುವ ಸಂದೇಶವನ್ನು ಅವತ್ತಿನ ಕಾಲಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಆಡಿಯೋ ಮತ್ತು ವಿಡಿಯೋ ಸಂದೇಶ ರಾಜ್ಕುಮಾರ್ ಅವರಿಗೆ ಬರುತ್ತೆ. ಆಗ ಈ 12 ಬೇಡಿಕೆಗಳನ್ನು ಹೇಗೆ ಈಡೇರಿಸಲಿಕ್ಕೆ ಆಗುತ್ತೆ ಅನ್ನುವ ಸಂಕಷ್ಟದಲ್ಲಿ ಕೃಷ್ಣ ಅವರು ಇರ್ತಾರೆ. ಅನೇಕ ಬೇಡಿಕೆಗಳು ನಮಗೆ ಗೊತ್ತಾದಂಗೆ ಅವತ್ತಿನ ಕಾಲಕ್ಕೆ ತಮಿಳು ಭಾಷೆಯನ್ನು ಕರ್ನಾಟಕದ 2ನೇ ಭಾಷೆಯಾಗಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಬೇಕು ಅಂತ, ಮತ್ತೊಂದು ನಿರಂತರವಾದಂಥ ಕಾವೇರಿಯ ನೀರನ್ನು ತಮಿಳುನಾಡಿಗೆ ಕೊಡಬೇಕು ಅಂತ,
ಹಲ್ಸೂರು ಕೆರೆ ಮೇಲೆ ತಿರುವಳ್ಳುವರ ಪ್ರತಿಮೆ ಅನಾವರಣಗೊಳ್ಳಬೇಕು ಅಂತ ಕರ್ನಾಟಕದ ತಮಿಳುನಾಡಿನ ಭಾಗವಾಗಿರುವಂಥ ಗಡಿಯಾಗಿರುವಂಥ ಪ್ರದೇಶಗಳನ್ನು ತಮಿಳುನಾಡಿಗೆ ಬಿಟ್ಕೊಡ್ಬೇಕು ಅಂತ ಈ ಥರದ 12 ಬೇಡಿಕೆಗಳನ್ನು ರಾಜ್ಕುಮಾರ್ ಅವರ ಮುಖಾಂತರ ತಮಿಳುವಾದಿಗಳು ಕರ್ನಾಟಕ ಸರ್ಕಾರದ ಮುಂದೆ ಇಡ್ತಾರೆ. ಆಗ ರಾಜ್ಕುಮಾರ್ ಅವರ ವಿರುದ್ಧ ಯಾರೂ ಆ ಬೇಡಿಕೆಯನ್ನು ಆ ಬೇಡಿಕೆಗಳನ್ನು ಸರ್ಕಾರ ಬಗೆಹರಿಸಬಾರ್ದು ಅಂತ ಹೇಳಿ ಯಾರೂ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ಸಂದರ್ಭ ಹಂಗಿರುತ್ತೆ, ಯಾರೋ ಮಾತಾಡಲಿಕ್ಕೆ ಕಷ್ಟ ಆಗುವಂಥ ಸಂದರ್ಭ. ಆಗ ಎಸ್.ಎಂ. ಕೃಷ್ಣ ಅವರು ನಮ್ಮಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಆಗ ನಾವು ಸಾರ್ವಜನಿಕವಾಗಿ ಮಾಧ್ಯಮಗಳ ಮುಖಾಂತರ ತಮಿಳುನಾಡು ಮತ್ತು ವೀರಪ್ಪನ್ ತಮಿಳುವಾದಿಗಳು ಮತ್ತು ವೀರಪ್ಪನ್ ಕಳಿಸಿದಂಥ ಬೇಡಿಕೆಯ ಆ ಡಿಮ್ಯಾಂಡ್ಗಳೇನಿರುತ್ತೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ಈಡೇರಿಸಬಾರ್ದು, ಒಪ್ಕೋಬಾರ್ದು ಅಂತ ಹೇಳಿ ನೇರವಾಗಿ ಸರ್ಕಾರದ ವಿರುದ್ಧ ಬೀದಿಗಿಳಿತೀವಿ. ಆಗ ಎಸ್.ಎಂ. ಕೃಷ್ಣ ಅವರು ಇಲ್ಲ, ಎಲ್ಲರೂ ಸುಮ್ಮನಿದ್ದಾಗ ನೀವಾದರೂ ಅದನ್ನು ಆ ಬೇಡಿಕೆಗಳು ಈಡೇರಬಾರ್ದು ಯಾವುದೇ ಕಾರಣಕ್ಕೂ. ಯಾಕೆಂದರೆ ಕರ್ನಾಟಕಕ್ಕೆ ಭಾರಿ ಮಾರಕವಾಗಿದ್ದಂಥ ಆ ಬೇಡಿಕೆಗಳು ಕನ್ನಡದ ನಾಡಲ್ಲಿ ಕನ್ನಡದ ಭಾಷೆಯ ಜೊತೆಯಲ್ಲಿ ಯಾವುದು ನಮ್ಮ ಪಕ್ಕದ ನಾಡಿನ ಭಾಷೆ ಎರಡನೇ ಭಾಷೆ ಆಗಬೇಕು ಅನ್ನೋದಿದೆಯಲ್ಲ, ಅದು ಕನಸು ಮನಸ್ಸಲ್ಲೂ ನೆನೆಸ್ಕೊಳ್ಳಿಕ್ಕೆ ಆಗದೆ ಇರುವಂಥ ವಿಚಾರ. ಯಾವ ಕಾವೇರಿ ಕನ್ನಡಿಗರ ಜೀವವಾಹಿನಿ ಅಂತ ಹೇಳಿ ಕರಿತೀವೋ ಆ ಕಾವೇರಿ ವಿಚಾರವನ್ನು ಅಷ್ಟೊಂದು ಸಲೀಸಾಗಿ ಸರಳವಾಗಿ ನಮ್ಮ ಜನ ಒಪ್ಕೊಳ್ಳಿಕ್ಕೆ ಸಾಧ್ಯವಿರುವಂಥ ವಿಚಾರ. ಕರ್ನಾಟಕದ ಭೌಗೋಳಿಕವಾಗಿ ಕರ್ನಾಟಕದ ಒಳಗಡೆ ಇರುವಂಥ ಪ್ರದೇಶಗಳನ್ನು ತಮಿಳುನಾಡಿಗೆ ಬಿಟ್ಕೊಡ್ಬೇಕು ಅನ್ನೋದು ಗಡಿನಾಡಿನ ಕನ್ನಡಿಗರ ಆಕ್ರೋಶ ಇತ್ತಲ್ಲ, ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇರಲಿಲ್ಲ. ಇಂಥ 12 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿದಾಗ ಅದನ್ನು ವಿರುದ್ಧವಾಗಿ ನಿಂತವರು ಅವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.